ನಮಸ್ಕಾರ. ನವೆಂಬರಲ್ಲಿ 3 ಗ್ರಹಗಳು ಸಂಚಾರ ಸ್ಥಿತಿಯಲ್ಲಿದೆ. ಯಾವುದೆಲ್ಲ ಎಂದರೆ ಸೂರ್ಯಗ್ರಹ, ಬುಧಗ್ರಹ ಮತ್ತು ಶುಕ್ರಗ್ರಹ. ಬುಧಗ್ರಹ ನವೆಂಬರ್ 10ರಿಂದ ತನ್ನ ಚಲನ ಸ್ಥಿತಿಯನ್ನು ವಕ್ರ ಮಾಡ್ತಿದ್ದಾರೆ, ಅಂದರೆ ವಕ್ರೀಯವಾಗಿದ್ದಾನೆ. ಅದೇ ರೀತಿ ಕುಜ ಮತ್ತು ಬುಧ ನಂತರದ ಸಮಯದಲ್ಲಿ ಅಸ್ತಂಗತ ಆಗ್ತಾ ಇದ್ದಾರೆ, ಯಾಕಂದರೆ ಅವರು ತುಂಬ ಸೂರ್ಯನಿಗೆ ಹತ್ತಿರವಿರುವುದರಿಂದ ಅಸ್ತಂಗತವಾಗುತ್ತಿದ್ದಾರೆ. ನಿಮ್ಮ ಮೇಷರಾಶಿಯಲ್ಲೇ ಈ ಸಮಯದಲ್ಲಿ ಹುಣ್ಣಿಮೆ ಆಗ್ತಾ ಇದೆ. ಅದೇ ಥರ ವೃಶ್ಚಿಕ ರಾಶಿಯಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ಅಮಾವಾಸ್ಯೆ ಆಗ್ತಾ ಇದೆ. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ವಿಷಯ. ನೋಡೋಣ ಈ ಗ್ರಹಗಳ ಸ್ಥಿತಿಗತಿಯಿಂದ ಮೇಷರಾಶಿಯವರ ನವೆಂಬರ್ ಮಾಸದ ಭವಿಷ್ಯ ಹೇಗಿದೆ ಎಂದು. ಮೊದಲಿಗೆ ನಾವು ಗುರುವಿನ ಬಗ್ಗೆ ನೋಡೋಣ. ಸೊ ಗುರು ಇಷ್ಟರವರೆಗೆ 3ನೇ ಮನೆ, ತೃತೀಯ ಮನೆಯಲ್ಲಿದ್ದರು. ಹಾಗಾಗಿ ಮೇಷರಾಶಿಯವರಿಗೆ ಗುರುಬಲ ಇರಲಿಲ್ಲ. ಆದರೆ ಇವಾಗ ಗುರು 4ನೇ ಮನೆಯಲ್ಲಿ, ಚತುರ್ಥದಲ್ಲಿ, ಅದು ಕೂಡ ಕೇಂದ್ರ ಸ್ಥಾನದಲ್ಲಿ ಗುರು ಇರುವುದರಿಂದ ನಿಮಗೆ ಸಂಪೂರ್ಣವಾದ ಗುರುಬಲ ಇದೆ. ಈ ಗುರುಬಲದಿಂದ ಯಾವುದೆಲ್ಲ ಶುಭ ಫಲ ಎಂದರೆ ನೋಡಿ, ನಿಮ್ಮ ಮನೆಯಲ್ಲಿ ಒಂದು ತರಹದ ಶಾಂತಿಯುತವಾದ ವಾತಾವರಣ ಇರುತ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಶುಭ ಸಮಾರಂಭಗಳು ಆಗುವಂತಹ ಸಮಯ ಕೂಡ ಇದು. ಇನ್ನು ನಿಮ್ಮ ಲಕ್ ಫ್ಯಾಕ್ಟರ್ ತುಂಬ ಚೆನ್ನಾಗಿರ್ತದೆ. ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗುವ ಚಾನ್ಸ್ ತುಂಬ ಜಾಸ್ತಿ ಇರ್ತದೆ. ನಿಮಗೆ ತಂದೆ ತಾಯಿಯವರ ಪ್ರೀತಿ ಈ ಸಮಯದಲ್ಲಿ ಸಿಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ತಂದೆಯವರಿಗೆ ಪಿತ್ರಾರ್ಜಿತ ಆಸ್ತಿ ಕೂಡ ಸಿಗುವ ಲಕ್ಷಣ ಇದೆ. ಇನ್ನು ಗುರು ಹಿರಿಯರ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಮಗೆ ಸಿಗುತ್ತದೆ. ಇಷ್ಟು ಗುರುಬಲದಿಂದ ಸಿಗುವಂತಹ ಅತ್ಯುತ್ತಮ ಫಲ ಮೇಷರಾಶಿಯವರಿಗೆ. ಇನ್ನು ನಿಮ್ಮ ಲಗ್ನಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದ ಕುಜಗ್ರಹ ಅಷ್ಟಮ ಸ್ಥಾನದಲ್ಲಿ ಇದ್ದಾರೆ. ಅದು ಕೂಡ 6ನೇ ಮನೆಯ ಅಧಿಪತಿಯಾದ ಬುಧನ ಜೊತೆ ಇರುವುದರಿಂದ ಸ್ವಲ್ಪ ಬಾಧೆ ಇದೆ. ಸೌಮ್ಯ ಗುಣೋಪೇತಂ ತಾಂ ಬುಧಾಂ ಪ್ರಣಮಾಮ್ಯಹಂ. ಸೌಮ್ಯ ಗ್ರಹದ ಜೊತೆ ಬುಧ ಇದ್ದಾಗ ಬುಧ ಸೌಮ್ಯ ಆಗ್ತಾನೆ. ಅದೇ ಕ್ರೂರ ಗ್ರಹದ ಜೊತೆ ಇದ್ದಾಗ ಅವನು ಕ್ರೂರಿ ಆಗ್ತಾನೆ. ಹಾಗಾಗಿ 2 ಕ್ರೂರಿ ಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ದೇಹಕ್ಕೆ ಸ್ವಲ್ಪ ಬಾಧೆ ಇದೆ. ಅನಾರೋಗ್ಯ ಇರಬಹುದು, ಜ್ವರ ಶೀತ ಎಲ್ಲ ಬರಬಹುದು. ವಾಹನ ಚಲಿಸುವವರು ಸ್ವಲ್ಪ ಜಾಗ್ರತೆ ಆಗಿರಬೇಕು. ಆದರೂ ಕುಜ ಸ್ವಂತ ರಾಶಿಯಾದ ವೃಶ್ಚಿಕ ರಾಶಿಯಲ್ಲಿ ಇರುವುದರಿಂದ ಚೇತರಿಕೆ ಅಂತೂ ಇದೆ. ಇನ್ನು ನಾವು ಮುಂದೆ ಶನಿಯ ಬಗ್ಗೆ ಅಂದರೆ ಉದ್ಯೋಗದ ಬಗ್ಗೆ ನೋಡುವುದಾದರೆ ನಿಮ್ಮ ಕರ್ಮಾಧಿಪತಿ ವ್ಯಯಸ್ಥಾನದಲ್ಲಿ ಇದ್ದಾರೆ. ಅದರಲ್ಲಿ ಕೂಡ 11ನೇ ಮನೆಯಲ್ಲಿ ರಾಹು ಇದ್ದಾರೆ. ಹಾಗಾಗಿ ವಿದೇಶಿ ಕಂಪನಿಯಿಂದ ಅವಕಾಶಗಳು ತುಂಬ ಜಾಸ್ತಿಯಾಗಿ ಬರುತ್ತದೆ ಈ ಸಮಯದಲ್ಲಿ. ನಿಮ್ಮ ಮೂಲ ಜಾತಕದಲ್ಲಿ ರಾಹು ಏನಾದರೂ ಸ್ಟ್ರಾಂಗ್ ಆಗಿದ್ದರೆ ಇದು ಕೆಲಸ ಬದಲಾಯಿಸಲು ಕೂಡ ಒಳ್ಳೆಯ ಸಮಯ ಆಗಿರುತ್ತದೆ. ಆದರೆ ನಿಮ್ಮ ಜಾತಕದಲ್ಲಿ ರಾಹು ವೀಕ್ ಆಗಿದ್ದರೆ ಕೆಲಸ ಹೋಗುವಂತಹ ಕಾಂಬಿನೇಷನ್ ಕೂಡ ಇದು. ಆದರೆ ಈ ಸಮಯದಲ್ಲಿ ನಿಮ್ಮ ಪ್ರತಿಭೆ, ಹಾರ್ಡ್ ವರ್ಕಿಂಗ್ ನೇಚರ್, ಡಿಸಿಪ್ಲಿನ್ ಇದೆಲ್ಲ ತುಂಬ ಚೆನ್ನಾಗಿರ್ತದೆ. ಆದರೆ ಪ್ರತಿಫಲಕ್ಕೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಮುಂದೆ ಸೂರ್ಯನ ಬಗ್ಗೆ ನೋಡುವುದಾದರೆ ಪಂಚಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ಇದ್ದಾರೆ. ಇದೊಂಥರ ರಾಜಯೋಗ ಇದ್ದ ಥರ. ಅದು ಕೂಡ ಶುಭಗ್ರಹವಾದ ಶುಕ್ರನ ಜೊತೆ ಇರುವುದರಿಂದ ನಿಮಗೇನಾದರೂ ಮಕ್ಕಳ ವಿವಾಹದ ವಿಚಾರದಲ್ಲಿ ಏನಾದರೂ ಚಿಂತೆ ಇದ್ದರೆ ಈ ಸಮಯದಲ್ಲಿ ಅವಕಾಶಗಳು ಅದಕ್ಕೆ ಬರುವುದು ಹಾಗೂ ಶುಭ ಸಮಾರಂಭಗಳು ಮನೆಯಲ್ಲಿ ಆಗ್ತದೆ. ಉನ್ನತ ವಿದ್ಯಾಭ್ಯಾಸ ಮಾಡಲು ಇಚ್ಛಿಸುವವರಿಗೆ ಕೂಡ ಅವಕಾಶಗಳು ಬರುತ್ತದೆ. ಮತ್ತು ನೀವೇನಾದರೂ ಆರ್ಟ್, ಮ್ಯೂಸಿಕ್, ಫಿಲ್ಮ್ ಈ ಥರ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವವರಾಗಿದ್ದರೆ ನಿಮ್ಮ ಟ್ಯಾಲೆಂಟ್ ಈ ಸಮಯದಲ್ಲಿ ತುಂಬ ಎಕ್ಸ್ಟ್ರಾರ್ಡಿನರಿ ಆಗಿರುವುದು ಹಾಗೂ ಅವಕಾಶಗಳು ಕೂಡ ನಿಮಗೆ ಚೆನ್ನಾಗಿ ಸಿಗುತ್ತದೆ. ಆದರೆ ಇಲ್ಲಿ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಇದೆ. ಇನ್ನು ನವೆಂಬರ್ 16ರಂದು ಸೂರ್ಯ ಅಷ್ಟಮ ಸ್ಥಾನ ಆದ ವೃಶ್ಚಿಕ ರಾಶಿಗೆ ಪ್ರವೇಶ. ಇದು ತನ್ನ ಸ್ನೇಹಿತನ ಮನೆ ಆದ್ದರಿಂದ ಇಲ್ಲಿ ಕೂಡ ಶುಭ ಫಲ ಇದೆ. ನಿಮ್ಮೇನಾದರೂ ಡೀಪ್ ರಿಸರ್ಚ್, ಡೀಪ್ ಥಿಂಕಿಂಗ್ ಈ ಥರ ಏನಾದರೂ ಹಿಡನ್ ಟ್ಯಾಲೆಂಟ್ಸ್ ಮೇಲೆ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ತುಂಬ ಚೆನ್ನಾಗಿರುತ್ತದೆ. ಪಿತ್ರಾರ್ಜಿತ ಆಸ್ತಿ ಬರುವಂತಹ ಏನಾದರೂ ಲಕ್ಷಣ ಇದ್ದರೆ ಅದು ಈ ಸಮಯದಲ್ಲಿ ಬರಬಹುದು. ಮುಂದೆ ನಾವು ಶುಕ್ರನ ಬಗ್ಗೆ ನೋಡುವುದಾದರೆ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾದ ಶುಕ್ರ ಸಪ್ತಮ ಸ್ಥಾನದಲ್ಲೇ ಇದ್ದಾರೆ. ಅದು ಕೂಡ ಮೂಲ ತ್ರಿಕೋನ ರಾಶಿಯಲ್ಲಿ ಇರುವುದರಿಂದ ಉತ್ತಮ ಫಲ ಇದೆ ನಿಮಗೆ. ಯಾವ ಥರ ಎಂದರೆ ನೀವೇನಾದರೂ ವ್ಯಾಪಾರದಲ್ಲಿ ಇದ್ದರೆ ಇಲ್ಲಿ ಧನಾಗಮನ, ಲಾಭ, ನಿಮ್ಮ ಪ್ರಯತ್ನವೆಲ್ಲ ಸಫಲವಾಗುವಂತಹ ಒಂದು ಲಕ್ಷಣ ಇದೆ. ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ, ಕುಟುಂಬ ವೃದ್ಧಿಯಾಗುತ್ತದೆ, ನಿಮ್ಮ ಮಾತುಗಾರಿಕೆ ಚೆನ್ನಾಗಿರುತ್ತದೆ, ವ್ಯಾಪಾರಕ್ಕೆ ಅವಕಾಶಗಳು ತುಂಬ ಚೆನ್ನಾಗಿದೆ. ನೀವು ವ್ಯಾಪಾರದಲ್ಲಿ ಏನಾದರೂ ಹೊಸ ಕ್ಲೈಂಟ್ಸ್, ಹೊಸ ಪ್ರಾಡಕ್ಟ್, ಹೊಸ ವೆಂಚರ್ ಏನಾದರೂ ಮಾಡಬೇಕಂತ ಅನಿಸಿದರೆ ಈ ಸಮಯದಲ್ಲಿ ಅದು ಮಾಡ್ಬೋದು. ತುಂಬ ಉತ್ತಮವಾದ ಸಮಯ. ಬುಧನ ಬಗ್ಗೆ ನೋಡುವುದಾದರೆ ತೃತೀಯಾಧಿಪತಿ ಮತ್ತು 6ನೇ ಮನೆಯ ಅಧಿಪತಿ ಬುಧ ಅಷ್ಟಮ ಸ್ಥಾನದಲ್ಲಿದ್ದಾರೆ. ಅದು ಕೂಡ ವಕ್ರೀಯವಾಗಿ ಅಸ್ತಂಗತವಾಗಿ ಇದ್ದಾರೆ. ಹೀಗಾಗಿ ಅನಾರೋಗ್ಯ ಬರುವಂತಹ ಲಕ್ಷಣ ಇದೆ. ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರಬಹುದು. ಆಂಗ್ಸೈಟಿ ಇಶ್ಯೂಸ್ ಆರ್ ಆಂಗರ್ ಇಶ್ಯೂಸ್ ಈ ಥರದ ಸಾಮಾನ್ಯ ಸಮಸ್ಯೆಗಳು ಬರುವ ಲಕ್ಷಣ ಇದೆ. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ನವೆಂಬರ್ 20ರಂದು ಅಮಾವಾಸ್ಯೆ ಆಗ್ತದೆ. ಈ ಅಮಾವಾಸ್ಯೆ ವೃಶ್ಚಿಕ ರಾಶಿ ಅಲ್ಲೇ ಆಗ್ತದೆ, ನಿಮ್ಮ ಅಷ್ಟಮ ಸ್ಥಾನದಲ್ಲಿ. ಅದು ಕೂಡ ಚಂದ್ರನಿಗೆ ವೃಶ್ಚಿಕ ರಾಶಿ ನೀಚ ಸ್ಥಾನ. ಹಾಗಾಗಿ ಈ ಸಮಯದಲ್ಲಿ ನೀವು ದೇಹದ ಬಗ್ಗೆ ತುಂಬ ಜಾಗ್ರತೆ ವಹಿಸಬೇಕು. ನಿಮ್ಮ ಹತ್ತಿರದ ಫ್ಯಾಮಿಲಿ ಇಲ್ಲವೇ ನಿಮ್ಮ ಅಮ್ಮನ ಬಗ್ಗೆ ನೀವು ಸ್ವಲ್ಪ ಜಾಸ್ತಿಯಾಗಿ
ಕಾಳಜಿ ವಹಿಸಬೇಕು. ಈ ಸಮಯದಲ್ಲಿ ಮನಸ್ಸು ಸ್ವಲ್ಪ ಹದಗೆಡುತ್ತದೆ. ಹಾಗಾಗಿ ನೀವು ನಿಮ್ಮ ತಂದೆಯವರ ಜೊತೆ ಅಥವಾ ತಾಯಿಯವರ ಜೊತೆ ಈ ಸಮಯದಲ್ಲಿ ಜಗಳವಾಡಲಿಕ್ಕೆ ಹೋಗಬೇಡಿ. ಇನ್ನು ಆಸ್ತಿಯ ವಿಚಾರದಲ್ಲಿ ಕೂಡ ಸ್ವಲ್ಪ ಕಲಹವಾಗುವಂತಹ ಸಂದರ್ಭ ಬರಬಹುದು. ನಾನು ಇಷ್ಟರವರೆಗೆ ಹೇಳಿದ್ದೆಲ್ಲ ಗೋಚಾರದ ಫಲಗಳು. ನಿಮ್ಮ ಮೂಲ ಜಾತಕದ ಫಲವನ್ನು ನೋಡಲು ಇಚ್ಛಿಸುವುದಾದರೆ ಸ್ಕ್ರೀನ್ನಲ್ಲಿ ಬರುವ ಈ ಮೊಬೈಲ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಸರ್ವೇ ಭವಂತು ಸುಖಿನಃ.